ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ ಭಾಗ 9. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ನಾಣ್ಣುಡಿ, ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ. ಗಾದೆಗಳನ್ನು ಸಾವಿರ ಮಾತಿನ ಸರದಾರ ಎಂದು ಕರೆಯುತ್ತಾರೆ. ಗಾದೆಗಳು ಜನಸಾಮಾನ್ಯರ ಆಡುಮಾತುಗಳಾಗಿವೆ. ಗಾದೆ 1. ಆಡುವಂತಿಲ್ಲ, ಅನುಭವಿಸುವಂತಿಲ್ಲ. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಈ ಗಾದೆಯು ಪ್ರಮುಖವಾಗಿ ಹೇಳಿಕೊಳ್ಳಲಾಗದ ಮತ್ತು ಸಹಿಸಿಕೊಳ್ಳಲಾಗದ ಕಷ್ಟದ ಸಂದರ್ಭವನ್ನು ಸೂಚಿಸುತ್ತದೆ. ಆಡುವಂತಿಲ್ಲ ಅಂತ ಅಂದರೆ, ಪಟ್ಟ ಕಷ್ಟ ಅಥವಾ ನೋವಿನ ಬಗ್ಗೆ ಯಾರ ಮುಂದೇನೂ ಬಾಯಿ ಬಿಟ್ಟು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ನಾಚಿಕೆಯಿಂದಲೋ ಅಥವಾ ಮಾನಮರ್ಯಾದೆ ಪ್ರಶ್ನೆಯಿಂದಲೋ ಯಾರ ಬಳಿಯೂ ಹೇಳಿಕೊಳ್ಳಲು ಸಾಧ್ಯ ಆಗ್ತಿಲ್ಲ. ಅನುಭವಿಸುವಂತಿಲ್ಲ ಅಂತ ಅಂದರೆ, ಆ ನೋವನ್ನು ಮೌನವಾಗಿ ನುಂಗಲು ಅಥವಾ ಸಹಿಸಿಕೊಳ್ಳಲು ಕೂಡ ಸಾಧ್ಯವಾಗದ ಪರಿಸ್ಥಿತಿ. ಸರಳವಾಗಿ ಹೇಳುವುದಾದರೆ, ಒಬ್ಬ ವ್ಯಕ್ತಿಯು ಅತ್ತ ಅನ್ಯರ ಬಳಿ ಅಳಲನ್ನು ತೋಡಿಕೊಳ್ಳಲಾಗದೆ, ಇತ್ತ ಆ ನೋವನ್ನು ಒಬ್ಬನೇ ತಡೆದುಕೊಳ್ಳಲಾಗದೆ ಇಕ್ಕಟ್ಟಿಗೆ ಸಿಲುಕಿದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಇದನ್ನು ಹೇಳಲಾಗದ, ಸಹಿಸಲಾಗದ ವೇದನೆ ಎಂದು ಕರೆಯಬಹುದು. ಗಾದೆ ಮಾತು 2. 6 ಹೆತ್ತವರ ಮುಂದೆ 3 ಹೆತ್ತವಳು ಮುಲುಕಿದಳು. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಈ ಗಾದೆಯು ಅನುಭವ ಮತ್ತು ಸಾಮರ್ಥ್ಯದ ಕುರಿತು ತಿಳಿಸುತ್ತದೆ. ಇದರ ಒಳಾರ್ಥ ಏನಪ್ಪಾ ಅಂತ ಅಂದರೆ, 6 ಮಕ್ಕಳನ್ನು ಹಡೆದು ಸಾಕಿದ ತಾಯಿಗೆ ಇರುವ ಅನುಭವದ ಮುಂದೆ ಕೇವಲ 3 ಮಕ್ಕಳನ್ನು ಹಡೆದ ತಾಯಿಯ ಅನುಭವ ಅಥವಾ ಕಷ್ಟ ಏನೇನೂ ಅಲ್ಲ ಎಂಬುದು ಇದರ ನೇರ ಅರ್ಥವಾಗಿದೆ. ಅತಿ ಹೆಚ್ಚು ಅನುಭವವಿರುವ ಅಥವಾ ದೊಡ್ಡ ಸಾಧನೆ ಮಾಡಿದವರ ಮುಂದೆ ಸಣ್ಣ ಸಾಧನೆ ಮಾಡಿದವರು ತಮ್ಮ ಬಗ್ಗೆ ಅತಿಯಾಗಿ ಹೇಳಿಕೊಳ್ಳುವುದು ಅಥವಾ ಬಡಾಯಿ ಕೊಚ್ಚಿಕೊಳ್ಳುವುದು ಹಾಸ್ಯಾಸ್ಪದವಾಗಿರುತ್ತದೆ. ನಮಗಿಂತ ದೊಡ್ಡ ಕಷ್ಟಗಳನ್ನು ಎದುರಿಸುವವರು ಅಥವಾ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ನಿಭಾಯಿಸುವವರು ನಮ್ಮೆದುರೇ ಇರುವಾಗ ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೊಡ್ಡದಾಗಿ ಬಿಂಬಿಸುವುದು ಸೂಕ್ತವಲ್ಲ ಎಂಬುದು ಈ ಗಾದೆಯು ಸೂಚಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ದೊಡ್ಡ ಅನುಭವಿಗಳ ಮುಂದೆ ಅಲ್ಪ ಅನುಭವದವರು ಸಣ್ಣವರಾಗಿ ಕಾಣುತ್ತಾರೆ ಎಂಬುದು ಈ ಗಾದೆಯ ಸಾರಾಂಶವಾಗಿದೆ. ಗಾದೆ ಮಾತು 3. ಕಟುಕನ ಮುಂದೆ ಬಸವನ ಪುರಾಣ ಹೇಳಿದಂತೆ ಎಂಬ ಗಾದೆ ಮಾತಿನ ವಿವರಣೆ ಏನಪ್ಪಾ ಅಂತ ಅಂದರೆ, ಈ ಗಾದೆಯು ಅನರ್ಹ ವ್ಯಕ್ತಿಗಳಿಗೆ ನೀಡುವ ಸಲಹೆ ಅಥವಾ ಜ್ಞಾನದ ವ್ಯರ್ಥ ಪ್ರಯತ್ನವನ್ನು ಸೂಚಿಸುತ್ತದೆ. ಕಟುಕ ಅಂತ ಅಂದರೆ ಪ್ರಾಣಿಗಳನ್ನು ಕೊಲ್ಲುವ ಕಾಯಕ ಮಾಡುವ ವ್ಯಕ್ತಿ. ಇವನಿಗೆ ಜೀವದಯೆ ಅಥವಾ ಕರುಣೆ ಬಗ್ಗೆ ಅರಿವಿರೋದಿಲ್ಲ. ಬಸವನ ಪುರಾಣ ಅಂತ ಅಂದರೆ, ಬಸವಣ್ಣನವರ ತತ್ವಗಳು ಮುಖ್ಯವಾಗಿ ದಯೆಯೇ ಧರ್ಮದ ಮೂಲವಯ್ಯ ಎಂದು ಸಾರುತ್ತದೆ. ಅಹಿಂಸೆ ಮತ್ತು ಜೀವದಯೆ ಕರುಣೆಯೇ ಇಲ್ಲದ ಕಟುಕನ ಮುಂದೆ ಹೋಗಿ ಅಹಿಂಸೆ ಮತ್ತು ದಯೆಯನ್ನು ಸಾರುವ ಬಸವಣ್ಣನವರ ಪುರಾಣವನ್ನು ಹೇಳಿದರೆ ಅದು ಹೇಗೆ ವ್ಯರ್ಥವೋ, ಹಾಗೆಯೇ ವಿಷಯದ ಬಗ್ಗೆ ಅರಿವಿಲ್ಲದ ಅಥವಾ ಆಸಕ್ತಿ ಇಲ್ಲದ ಕ್ರೂರ ಮನಸ್ಸಿನವರ ಮುಂದೆ ಒಳ್ಳೆಯ ಮಾತುಗಳನ್ನು ಹೇಳುವುದು ವ್ಯರ್ಥ ಎಂದರ್ಥ. ಸರಳವಾಗಿ ಹೇಳೋದಾದರೆ, ಕೆಟ್ಟವನಿಗೆ ಅಥವಾ ತಿಳುವಳಿಕೆ ಇಲ್ಲದವನಿಗೆ ನೀವು ಎಷ್ಟು ಬುದ್ಧಿವಾದ ಹೇಳಿದರೂ ಅದು ಅವನ ತಲೆಗೆ ಹತ್ತುವುದಿಲ್ಲ ಮತ್ತು ಅದರಿಂದ ಯಾವುದೇ ಪ್ರಯೋಜನವೂ ಆಗೋದಿಲ್ಲ. ಇದನ್ನು ಇಂಗ್ಲಿಷ್ನಲ್ಲಿ ಕ್ಯಾಸ್ಟಿಂಗ್ ಪರ್ಲ್ಸ್ ಬಿಫೋರ್ ಸ್ವೈನ್ ಎಂದು ಕರೆಯುತ್ತಾರೆ. ಗಾದೆ ಮಾತು 4. ಹುಟ್ಟುಗುಣ ಸುಟ್ಟರೂ ಹೋಗದು. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಒಬ್ಬ ವ್ಯಕ್ತಿಯಲ್ಲಿ ಹುಟ್ಟಿನಿಂದಲೇ ಬಂದ ಗುಣಗಳು ಅಥವಾ ಸ್ವಭಾವಗಳು ಅವನು ಸತ್ತ ಮೇಲೆಯೂ ಚಿತೆಯಲ್ಲಿ ಬೆಂಕಿಯಿಂದ ಸುಟ್ಟರೂ ನಾಶವಾಗುವುದಿಲ್ಲ. ಅಂದರೆ ವ್ಯಕ್ತಿಯ ಮೂಲಭೂತ ಸ್ವಭಾವವನ್ನು ಬದಲಾಯಿಸಲು ಅಸಾಧ್ಯ ಎಂಬುದು ಇದರ ಆಶಯ. ಮನುಷ್ಯನು ಬೆಳೆದಂತೆ ಹೊಸ ವಿಷಯಗಳನ್ನು ಕಲಿಯಬಹುದು, ಆದರೆ ಅವನು ಸಹಜವಾದ ಗುಣಗಳು, ಉದಾಹರಣೆಗೆ ಸಿಟ್ಟು, ಲೋಭ ಅಥವಾ ಪ್ರಾಮಾಣಿಕತೆ, ಅವನ ವ್ಯಕ್ತಿತ್ವದ ಆಳದಲ್ಲಿ ಬೇರೂರುತ್ತವೆ. ಯಾರಾದರೂ ಎಷ್ಟೇ ಬುದ್ಧಿ ಹೇಳಿದರೂ ಅಥವಾ ಎಂತಹ ಉನ್ನತ ಸ್ಥಾನಕ್ಕೇರಿದರೂ ತಮ್ಮ ಹಳೆಯ ಚಾಳಿ ಅಥವಾ ಕೆಟ್ಟ ಗುಣಗಳನ್ನು ಬಿಡದಿದ್ದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ನಾಯಿಯನ್ನು ಸಿಂಹಾಸನದ ಮೇಲೆ ಕೂರಿಸಿದರೆ ಅದು ತನ್ನ ಮೂಳೆ ಕಂಡಾಗ ತನ್ನ ಹಳೆಯ ಚಾಳಿಯಂತೆ ಜಿಗಿಯುತ್ತದೆ ಎಂಬ ಈ ಗಾದೆಯ ಉತ್ತಮ ಉದಾಹರಣೆಯಾಗಿದೆ. ಗಾದೆ ಮಾತು 5. ಕೈಲಾಗದವನು ಮೈಯೆಲ್ಲ ಪರಚಿಕೊಂಡ ಎಂಬ ಗಾದೆ ಮಾತಿನ ವಿವರಣೆ ಏನಪ್ಪಾ ಅಂತ ಅಂದರೆ, ಯಾವುದಾದರೂ ಒಂದು ಕೆಲಸವನ್ನು ಮಾಡಲು ಶಕ್ತಿ ಇಲ್ಲದವನು ಅಥವಾ ಸಾಮರ್ಥ್ಯವಿಲ್ಲದವನು ಆ ಕೆಲಸವನ್ನು ಮಾಡಲು ಸಾಧ್ಯವಾಗದಿದ್ದಾಗ ಉಂಟಾಗುವ ಹತಾಶೆ ಮತ್ತು ಸಿಟ್ಟಿನಿಂದ ತನ್ನನ್ನು ತಾನೇ ಹಿಂಸಿಸಿಕೊಳ್ಳುತ್ತಾನೆ ಅಥವಾ ಬೇರೆಯವರ ಮೇಲೆ ಸುಮ್ಮನೆ ರೇಗುತ್ತಾನೆ ಎಂಬುದು ಈ ಗಾದೆಯ ಭಾವಾರ್ಥವಾಗಿದೆ. ಒಬ್ಬ ವ್ಯಕ್ತಿಗೆ ಒಂದು ಕಾರ್ಯವನ್ನು ಪೂರೈಸಲು ಬೇಕಾದ ಜಾಣ್ಮೆ ಅಥವಾ ದೈಹಿಕ ಶಕ್ತಿ ಇಲ್ಲದಿದ್ದಾಗ ಅವನು ತನ್ನ ಸೋಲನ್ನು ಒಪ್ಪಿಕೊಳ್ಳುವ ಬದಲು ಅಸಹಾಯಕತೆಯಿಂದ ತನ್ನ ಮೇಲೆ ತಾನೇ ಸಿಟ್ಟು ಮಾಡಿಕೊಳ್ಳುತ್ತಾನೆ. ಸಮಾಜದಲ್ಲಿ ಕೆಲವರು ಬೇರೆಯವರ ಯಶಸ್ಸು ಕಂಡು ಸಹಿಸಲಾಗದೆ ತಮಗೆ ಅಷ್ಟು ಸಾಧಿಸಲು ಸಾಧ್ಯವಾಗದಿದ್ದಾಗ ಅಸೂಯೆಯಿಂದ ಕೆಟ್ಟದಾಗಿ ಮಾತನಾಡುತ್ತಾರೆ ಅಥವಾ ತಾವೇ ತೊಂದರೆಗೆ ಒಳಗಾಗುತ್ತಾರೆ. ಗುರಿ ತಲುಪಲು ದಾರಿ ಇಲ್ಲದವನು ಅಥವಾ ಜವಾಬ್ದಾರಿ ನಿಭಾಯಿಸಲು ಅಶಕ್ತನಾದವನು ವ್ಯರ್ಥವಾಗಿ ಆಕ್ರೋಶ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತದೆ. ಇಂಗ್ಲಿಷ್ನಲ್ಲಿ ಇದಕ್ಕೆ ಹತ್ತಿರವಾದ ಗಾದೆ ಎಂದರೆ, ಎ ಬ್ಯಾಡ್ ವರ್ಕ್ ಮ್ಯಾನ್ ಕ್ವಾರಲ್ಸ್ ವಿತ್ ಹಿಸ್ ಟೂಲ್ಸ್. ಕೆಲಸ ಬಾರದವನು ತನ್ನ ಸಲಕರಣೆಗಳ ಜೊತೆ ಜಗಳವಾಡಿದನಂತೆ.
ಒಂದು ಚಿಕ್ಕ ಗಾದೆ, ಆದರೆ ಅದರೊಳಗೆ ದೊಡ್ಡ ಅರ್ಥ ಅಡಗಿದೆ ಅಲ್ವಾ? ನಮ್ಮ ಜೀವನಕ್ಕೂ ಇಂಥ ಗಾದೆಗಳು ಪಾಠ ಕಲಿಸುತ್ತೆ. ನಿಮಗೆ ಈ ವಿಡಿಯೋ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಇಂಥ ಕನ್ನಡ ಗಾದೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.